ಸೈಡ್ ಆ್ಯಪ್ಸು ಬೆಲ್ಲಿ ಫ್ಯಾಟು ಬರ್ನ್ ಆಗೋದಕ್ಕೆ ಯೂಸ್ ಆಗುವಂಥ ಎಕ್ಸಸೈಜ್ ಇದು. ಇದನ್ನು ಮನೇಲಿ ಕೂಡ ಮಾಡ್ಬೋದು, ಬಟ್ ಜಿಮ್ಮಲ್ಲಿ ಬಂದರೆ ಜಿಮ್ಮಲ್ಲೂ ಕೂಡ ಮಾಡ್ಬೋದು. ನನ್ನ ವೀಡಿಯೋಸಲ್ಲಿ ಎಲ್ಲ ಥರ ಎಕ್ಸಸೈಜ್ಗಳಿರುತ್ತೆ. ಅದೇ ರೀತಿ ಫಾಲೋ ಮಾಡ್ತಾರೆ ರಾಜ್ ಫಿಟ್ನೆಸ್ ಕನ್ನಡ ಯೂಟ್ಯೂಬ್ನ ಫಾಲೋ ಮಾಡೋದನ್ನ ಮರಿಬೇಡ್ರಿ. ಸಬ್ಸ್ಕ್ರೈಬ್ ಆದರೆ ಎಲ್ಲ ಥರ ಹೊಸ ವೀಡಿಯೋಸ್ಗಳನ್ನ ನಾನು ಅಪ್ಲೋಡ್ ಮಾಡ್ತಾಯಿರ್ತೀನಿ. ನೋಡಿ, ಇದು ಬೆಲ್ಲಿ ಫ್ಯಾಟು. ಇದು ಫಸ್ಟ್ನೇ ವೇರಿಯೇಷನ್ನು ಸೈಡ್ ಡಂಬಲ್ ಪ್ರೆಸ್ಸು. ಸೆಕೆಂಡ್ ವೇರಿಯೇಷನ್ನು ಲೆಗ್ ಸೈಡ್ ರೈಸು. ಇದರಲ್ಲಿ ನೀವು 30 ಕೌಂಟ್ ಮಾಡಬೇಕು. ಪ್ಲಸ್ ಆವಾಗಲೇ ಮಾಡೋದಲ್ಲ ಡಂಬಲ್ಸ್ ಪ್ಲಸ್ಸು, ಅದರಲ್ಲಿ ಬಂದ್ಬಿಟ್ಟು 30 ಮತ್ತು ಲೆಗ್ ರೈಸ್ ಬಂದ್ಬಿಟ್ಟು 30. ಇದು ಬೆಳ್ಳಿ ಫ್ಯಾಟ್ಗೆ ಸಿಕ್ಕಾಪಟ್ಟೆ ವರ್ಕ್ ಆಗುತ್ತೆ. ಮತ್ತು ಇದಾದಮೇಲೆ ಇನ್ನೊಂದು ವೇರಿಯೇಷನ್ ತೋರಿಸ್ತೀನಿ. ಅದರಲ್ಲಿ 2 ವೇರಿಯೇಷನ್ ಇರ್ತದೆ. ಕೆಲವರು ಬಿಗಿನರ್ಸಲ್ಲಿ ನಿಮಗೆ 30 ಮಾಡೋಕ್ಕಾಗಿಲ್ಲ ಅಂದರೆ 10, 50 ಸ್ಟಾರ್ಟ್ ಮಾಡಿ. ಕರೆಕ್ಟಾಗಿ ಅದು ಪರ್ಫೆಕ್ಟ್ ವರ್ಕೌಟ್ ಬೀಳ್ತದೆ. ವರ್ಕೌಟ್ ಮಾಡಬೇಕಾದ್ರೆ ಲೆಗ್ನ ಯಾವ ಮೂಮೆಂಟಲ್ಲಿ ಬೆಂಡ್ ಮಾಡಬೇಕು ಮತ್ತು ಹ್ಯಾಂಡಿನ ಲೆಗ್ಗಿಗೆ ಯಾವ ಥರ ಟಚ್ ಆಗಬೇಕು ಅನ್ನೋದು ಇಂಪಾರ್ಟೆಂಟು. ಆ ಥರ ನೀವು ವರ್ಕೌಟ್ ಮಾಡೋದ್ರಿಂದ ಕರೆಕ್ಟಾಗಿ ನಿಮಗೆ ಮೂಮೆಂಟ್ ಕರೆಕ್ಟಾಗಿ ಬೀಳ್ತಾ ಇರ್ತದೆ. ಇಲ್ಲ ಕೆಲವ್ರು ಏನು ಮಾಡ್ತಾರೆ, ವರ್ಕೌಟ್ನ ಆಫ್ ಮಾಡ್ತಾರೆ, ಸ್ಪ್ರಿಂಗ್ ಆಗುತ್ತೆ, ವರ್ಕೌಟ್ ಆ್ಯಪ್ಸ್ ಮೇಲೆ ಬೀಳಲ್ಲ. ಅವಾಗೇನಾಗುತ್ತೆ, ನಿಮಗೆ ವರ್ಕೌಟು ಆಪ್ಸ್ ಮೇಲೆ ಬೀಳದೆ ಹೋದಾಗ ಆ ಪ್ರೆಷರ್ ಕೂರದೇ ಇರೋದ್ರಿಂದ ಫ್ಯಾಟ್ ಬರ್ನ್ ಆಗೋಕ್ಕೆ ಚಾನ್ಸ್ ಇಲ್ಲ. ಮತ್ತು ಡಯಟ್ ಇಂಪಾರ್ಟೆಂಟು, ಬರೀ ಎಕ್ಸಸೈಜಿಂದನೇ ಫುಲ್ಲು ಕಂಪ್ಲೀಟ್ ಫ್ಯಾಟ್ ಬರ್ನ್ ಆಗುತ್ತೆ ಅಂತ ತಿಳ್ಕೊಕ್ಕೆ ಹೋಗ್ಬೇಡಿ. ಯಾವಾಗೂ ನಾನು ಎಲ್ಲ ವೀಡಿಯೋಸಲ್ಲಿ ಹೇಳ್ತಾ ಇರ್ತೀನಿ, ವರ್ಕೌಟ್ ಬಂದುಬಿಟ್ಟು ನಿಮಗೆ ಒಂದು 30% ಅಂದರೆ 70% ಡಯಟು. ಈ ವರ್ಕೌಟ್ ಬಂದುಬಿಟ್ಟು ಬ್ಯಾಕ್ ಬೆಳ್ಳಿ ಫ್ಯಾಟ್ನ ಬರ್ನ್ ಮಾಡುತ್ತೆ. ಇದನ್ನು ಅಷ್ಟೇ ಶೋಲ್ಡ್ರು ಮತ್ತು ನಿಮ್ಮ ಶೋಲ್ಡ್ರ್ ವೆಯ್ಟು ಮತ್ತು ಡಂಬಲ್ಸ್ ಏನು ಹಿಡಿದಿರ್ತೀರ ವೆಯ್ಟು, ಆ ವೆಯ್ಟು ಎರಡೂ ಕೂಡ ಬ್ಯಾಕ್ ಫ್ಯಾಟ್ ಮೇಲೆ ಬೀಳಬೇಕು. ಅವಾಗೇನಾಗುತ್ತೆ, ಫುಲ್ ನಿಮಗೆ ಆ ಫ್ಯಾಟ್ ಮೇಲೆ ಬಿದ್ದಾಗ ನಿಮಗೆ ಬರ್ನಿಂಗ್ ಚಾನ್ಸಸ್ ಜಾಸ್ತಿ ಇರುತ್ತೆ. ಇದನ್ನು ಫುಲ್ ಫಾಲೋ ಮಾಡಿ.